ಈ ಪ್ರಜ್ವಲ್ ಖೆಡ್ಡಾಗೆ ಬಿದ್ದ ಕಥೆಯ ಅತ್ಯಂತ ರಣರೋಚಕ ಫೋಟೋ ವಿಡಿಯೋ ಬಿಟ್ಟರೆ ಬೇರೆ ಖಡಕ್ ಸಾಕ್ಷಿಗಳು ಯಾವುದು ಕೂಡ ಇರಲಿಲ್ಲ. ಆದರೆ ಫೋಟೋ ವಿಡಿಯೋನ ಮೇಲ್ನೋಟಕ್ಕೆ ಕೋರ್ಟ್ ಆಕ್ಸೆಪ್ಟ್ ಮಾಡೋದಿಲ್ಲ. ಅದು FSL ರೀತಿಯ ಪ್ರೂವ್ ಆಗಬೇಕಾಗತ್ತೆ. ಮಾಜಿ ಸಂಸದನ ಪಾತ್ರವನ್ನ ಹೇಗೆ SIT ಸಾಬೀತುಪಡಿಸಿದೆ? ವಿದೇಶದ ಒಂದು ತಂತ್ರಜ್ಞಾನದಿಂದಲೇ ಪ್ರಜ್ವಲ್ ಪಾತ್ರ ಬಯಲಾಯಿತು ಅಂತ ಹೇಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕುರಿತಾದ ಮೆಗಾ ಇನ್ಸೈಡ್ ಸ್ಟೋರಿ. ಪ್ರಜ್ವಲ್ ಹೇಗೆ ಖೆಡ್ಡಾಗೆ ಬಿದ್ದ? ಫೋಟೋ ವಿಡಿಯೋ ಇದ್ದಾಕ್ಷಣಕ್ಕೆ ಅದು ಸಾಕ್ಷಿ ಆಗ್ಬಿಡಲ್ಲ ಕೋರ್ಟಲ್ಲಿ. ಅದನ್ನ FSL ರೀತಿಯ ಪ್ರೂವ್ ಮಾಡಬೇಕಾಗತ್ತೆ, ವಿಧಿವಿಜ್ಞಾನ ರೀತಿಯ ಪ್ರೂವ್ ಮಾಡಬೇಕಾಗತ್ತೆ. ಅದರಲ್ಲಿರೋದು ಅದೇ ವ್ಯಕ್ತಿಯೇ, ಅದನ್ನು ಮಾರ್ಕ್ ಮಾಡಿಲ್ಲ ಅಂತ ತಜ್ಞರಿಂದ ಪ್ರೂವ್ ಮಾಡಬೇಕಾಗತ್ತೆ. ಅದು ಅಷ್ಟು ಸುಲಭ ಇಲ್ಲ. ಹೇಗೆ ಸಾಧ್ಯ ಆಯಿತು ಇದೆಲ್ಲವೂ ಕೂಡ? ಜೊತೆಗೆ ಅದರ ಮೇಲೆ, ಆ ಫೋಟೋ ವಿಡಿಯೋಗಳ ಆಧಾರದ ಮೇಲೆ ಇನ್ನಷ್ಟು ಸಾಕ್ಷ್ಯ ಸಂಗ್ರಹವನ್ನು ಮಾಡಲಾಯಿತು. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಮಾಜಿ ಸಂಸದನ ಪಾತ್ರವನ್ನ ಈ ಕೇಸ್ನಲ್ಲಿ ಸಾಬೀತುಪಡಿಸಿದ್ದು ಹೇಗೆ? ವಿದೇಶದಿಂದ ಬಂದಿದ್ದಂತಹ ಒಂದು ತಂತ್ರಜ್ಞಾನ ಇದಕ್ಕೆ ನೆರವಾಯ್ತಾ? ಈ ಪ್ರಜ್ವಲ್ ಖೆಡ್ಡಾಗೆ ಬಿದ್ದ ಕಥೆಯ ಅತ್ಯಂತ ರಣರೋಚಕ ಫೋಟೋ ವಿಡಿಯೋ ಬಿಟ್ಟರೆ ಬೇರೆ ಖಡಕ್ ಸಾಕ್ಷಿಗಳು ಯಾವುದು ಕೂಡ ಇರಲಿಲ್ಲ. ಆದರೆ ಫೋಟೋ ವಿಡಿಯೋನ ಮೇಲ್ನೋಟಕ್ಕೆ ಕೋರ್ಟ್ ಆಕ್ಸೆಪ್ಟ್ ಮಾಡೋದಿಲ್ಲ. ಅದು FSL ರೀತಿಯ ಪ್ರೂವ್ ಆಗಬೇಕಾಗತ್ತೆ. ಮಾಜಿ ಸಂಸದನ ಪಾತ್ರವನ್ನ ಹೇಗೆ SIT ಸಾಬೀತುಪಡಿಸಿದೆ? ವಿದೇಶದ ಒಂದು ತಂತ್ರಜ್ಞಾನದಿಂದಲೇ ಪ್ರಜ್ವಲ್ ಪಾತ್ರ ಬಯಲಾಯಿತು ಅಂತ ಹೇಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕುರಿತಾದ ಮೆಗಾ ಇನ್ಸೈಡ್ ಸ್ಟೋರಿ. ಪ್ರಜ್ವಲ್ ಹೇಗೆ ಖೆಡ್ಡಾಗೆ ಬಿದ್ದ? ಫೋಟೋ ವಿಡಿಯೋ ಇದ್ದಾಕ್ಷಣಕ್ಕೆ ಅದು ಸಾಕ್ಷಿ ಆಗ್ಬಿಡಲ್ಲ ಕೋರ್ಟಲ್ಲಿ. ಅದನ್ನ FSL ರೀತಿಯ ಪ್ರೂವ್ ಮಾಡಬೇಕಾಗತ್ತೆ, ವಿಧಿವಿಜ್ಞಾನ ರೀತಿಯ ಪ್ರೂವ್ ಮಾಡಬೇಕಾಗತ್ತೆ. ಅದರಲ್ಲಿರೋದು ಅದೇ ವ್ಯಕ್ತಿಯೇ, ಅದನ್ನು ಮಾರ್ಕ್ ಮಾಡಿಲ್ಲ ಅಂತ ತಜ್ಞರಿಂದ ಪ್ರೂವ್ ಮಾಡಬೇಕಾಗತ್ತೆ. ಅದು ಅಷ್ಟು ಸುಲಭ ಇಲ್ಲ. ಹೇಗೆ ಸಾಧ್ಯ ಆಯಿತು ಇದೆಲ್ಲವೂ ಕೂಡ? ಜೊತೆಗೆ ಅದರ ಮೇಲೆ, ಆ ಫೋಟೋ ವಿಡಿಯೋಗಳ ಆಧಾರದ ಮೇಲೆ ಇನ್ನಷ್ಟು ಸಾಕ್ಷ್ಯ ಸಂಗ್ರಹವನ್ನು ಮಾಡಲಾಯಿತು. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಮಾಜಿ ಸಂಸದನ ಪಾತ್ರವನ್ನ ಈ ಕೇಸ್ನಲ್ಲಿ ಸಾಬೀತುಪಡಿಸಿದ್ದು ಹೇಗೆ? ವಿದೇಶದಿಂದ ಬಂದಿದ್ದಂತಹ ಒಂದು ತಂತ್ರಜ್ಞಾನ ಇದಕ್ಕೆ ನೆರವಾಯ್ತಾ? ಈ ಪ್ರಜ್ವಲ್ ಖೆಡ್ಡಾಗೆ ಬಿದ್ದ ಕಥೆಯ ಅತ್ಯಂತ ರಣರೋಚಕ ಫೋಟೋ ವಿಡಿಯೋ ಬಿಟ್ಟರೆ ಬೇರೆ ಖಡಕ್ ಸಾಕ್ಷಿಗಳು ಯಾವುದು ಕೂಡ ಇರಲಿಲ್ಲ. ಆದರೆ ಫೋಟೋ ವಿಡಿಯೋನ ಮೇಲ್ನೋಟಕ್ಕೆ ಕೋರ್ಟ್ ಆಕ್ಸೆಪ್ಟ್ ಮಾಡೋದಿಲ್ಲ. ಅದು FSL ರೀತಿಯ ಪ್ರೂವ್ ಆಗಬೇಕಾಗತ್ತೆ. ಮಾಜಿ ಸಂಸದನ ಪಾತ್ರವನ್ನ ಹೇಗೆ SIT ಸಾಬೀತುಪಡಿಸಿದೆ? ವಿದೇಶದ ಒಂದು ತಂತ್ರಜ್ಞಾನದಿಂದಲೇ ಪ್ರಜ್ವಲ್ ಪಾತ್ರ ಬಯಲಾಯಿತು ಅಂತ ಹೇಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕುರಿತಾದ ಮೆಗಾ ಇನ್ಸೈಡ್ ಸ್ಟೋರಿ. ಪ್ರಜ್ವಲ್ ಹೇಗೆ ಖೆಡ್ಡಾಗೆ ಬಿದ್ದ? ಫೋಟೋ ವಿಡಿಯೋ ಇದ್ದಾಕ್ಷಣಕ್ಕೆ ಅದು ಸಾಕ್ಷಿ ಆಗ್ಬಿಡಲ್ಲ ಕೋರ್ಟಲ್ಲಿ. ಅದನ್ನ FSL ರೀತಿಯ ಪ್ರೂವ್ ಮಾಡಬೇಕಾಗತ್ತೆ, ವಿಧಿವಿಜ್ಞಾನ ರೀತಿಯ ಪ್ರೂವ್ ಮಾಡಬೇಕಾಗತ್ತೆ. ಅದರಲ್ಲಿರೋದು ಅದೇ ವ್ಯಕ್ತಿಯೇ, ಅದನ್ನು ಮಾರ್ಕ್ ಮಾಡಿಲ್ಲ ಅಂತ ತಜ್ಞರಿಂದ ಪ್ರೂವ್ ಮಾಡಬೇಕಾಗತ್ತೆ. ಅದು ಅಷ್ಟು ಸುಲಭ ಇಲ್ಲ. ಹೇಗೆ ಸಾಧ್ಯ ಆಯಿತು ಇದೆಲ್ಲವೂ ಕೂಡ? ಜೊತೆಗೆ ಅದರ ಮೇಲೆ, ಆ ಫೋಟೋ ವಿಡಿಯೋಗಳ ಆಧಾರದ ಮೇಲೆ ಇನ್ನಷ್ಟು ಸಾಕ್ಷ್ಯ ಸಂಗ್ರಹವನ್ನು ಮಾಡಲಾಯಿತು. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಮಾಜಿ ಸಂಸದನ ಪಾತ್ರವನ್ನ ಈ ಕೇಸ್ನಲ್ಲಿ ಸಾಬೀತುಪಡಿಸಿದ್ದು ಹೇಗೆ? ವಿದೇಶದಿಂದ ಬಂದಿದ್ದಂತಹ ಒಂದು ತಂತ್ರಜ್ಞಾನ ಇದಕ್ಕೆ ನೆರವಾಯ್ತಾ? ಈ ಪ್ರಜ್ವಲ್ ಖೆಡ್ಡಾಗೆ ಬಿದ್ದ ಕಥೆಯ ಅತ್ಯಂತ ರಣರೋಚಕ ಫೋಟೋ ವಿಡಿಯೋ ಬಿಟ್ಟರೆ ಬೇರೆ ಖಡಕ್ ಸಾಕ್ಷಿಗಳು ಯಾವುದು ಕೂಡ ಇರಲಿಲ್ಲ. ಆದರೆ ಫೋಟೋ ವಿಡಿಯೋನ ಮೇಲ್ನೋಟಕ್ಕೆ ಕೋರ್ಟ್ ಆಕ್ಸೆಪ್ಟ್ ಮಾಡೋದಿಲ್ಲ. ಅದು FSL ರೀತಿಯ ಪ್ರೂವ್ ಆಗಬೇಕಾಗತ್ತೆ. ಮಾಜಿ ಸಂಸದನ ಪಾತ್ರವನ್ನ ಹೇಗೆ SIT ಸಾಬೀತುಪಡಿಸಿದೆ? ವಿದೇಶದ ಒಂದು ತಂತ್ರಜ್ಞಾನದಿಂದಲೇ ಪ್ರಜ್ವಲ್ ಪಾತ್ರ ಬಯಲಾಯಿತು ಅಂತ ಹೇಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕುರಿತಾದ ಮೆಗಾ ಇನ್ಸೈಡ್ ಸ್ಟೋರಿ.
ಪ್ರಜ್ವಲ್ ಹೇಗೆ ಖೆಡ್ಡಾಗೆ ಬಿದ್ದ ಫೋಟೋ ವಿಡಿಯೋ ಇದ್ದಾಕ್ಷಣಕ್ಕೆ ಅದು ಸಾಕ್ಷಿ ಆಗ್ಬಿಡಲ್ಲ ಕೋರ್ಟಲ್ಲಿ. ಅದನ್ನ FSL ರೀತಿಯ ಪ್ರೂವ್ ಮಾಡಬೇಕಾಗತ್ತೆ, ವಿಧಿವಿಜ್ಞಾನ ರೀತಿಯ ಪ್ರೂವ್ ಮಾಡಬೇಕಾಗತ್ತೆ. ಅದರಲ್ಲಿರೋದು ಅದೇ ವ್ಯಕ್ತಿಯೇ, ಅದನ್ನು ಮಾರ್ಕ್ ಮಾಡಿಲ್ಲ ಅಂತ ತಜ್ಞರಿಂದ ಪ್ರೂವ್ ಮಾಡಬೇಕಾಗತ್ತೆ. ಅದು ಅಷ್ಟು ಸುಲಭ ಇಲ್ಲ. ಹೇಗೆ ಸಾಧ್ಯ ಆಯಿತು ಇದೆಲ್ಲವೂ ಕೂಡ? ಜೊತೆಗೆ ಅದರ ಮೇಲೆ ಆ ಫೋಟೋ ವಿಡಿಯೋಗಳ ಆಧಾರದ ಮೇಲೆ ಇನ್ನಷ್ಟು ಸಾಕ್ಷ್ಯ ಸಂಗ್ರಹವನ್ನು ಮಾಡಲಾಯಿತು. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಮಾಜಿ ಸಂಸದನ ಪಾತ್ರವನ್ನ ಈ ಕೇಸ್ನಲ್ಲಿ ಸಾಬೀತುಪಡಿಸಿದ್ದು ಹೇಗೆ? ವಿದೇಶದಿಂದ ಬಂದಿದ್ದಂತಹ ಒಂದು ತಂತ್ರಜ್ಞಾನ ಇದಕ್ಕೆ ನೆರವಾಯ್ತಾ? ಈ ಪ್ರಜ್ವಲ್ ಖೆಡ್ಡಾಗೆ ಬಿದ್ದ ಕಥೆಯ ಅತ್ಯಂತ ರಣರೋಚಕ. ಫೋಟೋ ವಿಡಿಯೋ ಬಿಟ್ಟರೆ ಬೇರೆ ಖಡಕ್ ಸಾಕ್ಷಿಗಳು ಯಾವುದು ಕೂಡ ಇರಲಿಲ್ಲ. ಆದರೆ ಫೋಟೋ ವಿಡಿಯೋನ ಮೇಲ್ನೋಟಕ್ಕೆ ಕೋರ್ಟ್ ಆಕ್ಸೆಪ್ಟ್ ಮಾಡೋದಿಲ್ಲ. ಅದು FSL ರೀತಿಯ ಪ್ರೂವ್ ಆಗಬೇಕಾಗತ್ತೆ. ಮಾಜಿ ಸಂಸದನ ಪಾತ್ರವನ್ನ ಹೇಗೆ SIT ಸಾಬೀತುಪಡಿಸಿದೆ? ವಿದೇಶದ ಒಂದು ತಂತ್ರಜ್ಞಾನದಿಂದಲೇ ಪ್ರಜ್ವಲ್ ಪಾತ್ರ ಬಯಲಾಯಿತು ಅಂತ ಹೇಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕುರಿತಾದ ಮೆಗಾ ಇನ್ಸೈಡ್ ಸ್ಟೋರಿ. ಪ್ರಜ್ವಲ್ ಹೇಗೆ ಖೆಡ್ಡಾಗೆ ಬಿದ್ದ ಫೋಟೋ ವಿಡಿಯೋ ಇದ್ದಾಕ್ಷಣಕ್ಕೆ ಅದು ಸಾಕ್ಷಿ ಆಗ್ಬಿಡಲ್ಲ ಕೋರ್ಟಲ್ಲಿ. ಅದನ್ನ FSL ರೀತಿಯ ಪ್ರೂವ್ ಮಾಡಬೇಕಾಗತ್ತೆ, ವಿಧಿವಿಜ್ಞಾನ ರೀತಿಯ ಪ್ರೂವ್ ಮಾಡಬೇಕಾಗತ್ತೆ. ಅದರಲ್ಲಿರೋದು ಅದೇ ವ್ಯಕ್ತಿಯೇ, ಅದನ್ನು ಮಾರ್ಕ್ ಮಾಡಿಲ್ಲ ಅಂತ ತಜ್ಞರಿಂದ ಪ್ರೂವ್ ಮಾಡಬೇಕಾಗತ್ತೆ. ಅದು ಅಷ್ಟು ಸುಲಭ ಇಲ್ಲ. ಹೇಗೆ ಸಾಧ್ಯ ಆಯಿತು ಇದೆಲ್ಲವೂ ಕೂಡ? ಜೊತೆಗೆ ಅದರ ಮೇಲೆ ಆ ಫೋಟೋ ವಿಡಿಯೋಗಳ ಆಧಾರದ ಮೇಲೆ ಇನ್ನಷ್ಟು ಸಾಕ್ಷ್ಯ ಸಂಗ್ರಹವನ್ನು ಮಾಡಲಾಯಿತು. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಮಾಜಿ ಸಂಸದನ ಪಾತ್ರವನ್ನ ಈ ಕೇಸ್ನಲ್ಲಿ ಸಾಬೀತುಪಡಿಸಿದ್ದು ಹೇಗೆ? ವಿದೇಶದಿಂದ ಬಂದಿದ್ದಂತಹ ಒಂದು ತಂತ್ರಜ್ಞಾನ ಇದಕ್ಕೆ ನೆರವಾಯ್ತಾ? ಈ ಪ್ರಜ್ವಲ್ ಖೆಡ್ಡಾಗೆ ಬಿದ್ದ ಕಥೆಯ ಅತ್ಯಂತ ರಣರೋಚಕ. ಫೋಟೋ ವಿಡಿಯೋ ಬಿಟ್ಟರೆ ಬೇರೆ ಖಡಕ್ ಸಾಕ್ಷಿಗಳು ಯಾವುದು ಕೂಡ ಇರಲಿಲ್ಲ. ಆದರೆ ಫೋಟೋ ವಿಡಿಯೋನ ಮೇಲ್ನೋಟಕ್ಕೆ ಕೋರ್ಟ್ ಆಕ್ಸೆಪ್ಟ್ ಮಾಡೋದಿಲ್ಲ. ಅದು FSL ರೀತಿಯ ಪ್ರೂವ್ ಆಗಬೇಕಾಗತ್ತೆ. ಮಾಜಿ ಸಂಸದನ ಪಾತ್ರವನ್ನ ಹೇಗೆ SIT ಸಾಬೀತುಪಡಿಸಿದೆ? ವಿದೇಶದ ಒಂದು ತಂತ್ರಜ್ಞಾನದಿಂದಲೇ ಪ್ರಜ್ವಲ್ ಪಾತ್ರ ಬಯಲಾಯಿತು ಅಂತ ಹೇಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕುರಿತಾದ ಮೆಗಾ ಇನ್ಸೈಡ್ ಸ್ಟೋರಿ. ಪ್ರಜ್ವಲ್ ಹೇಗೆ ಖೆಡ್ಡಾಗೆ ಬಿದ್ದ ಫೋಟೋ ವಿಡಿಯೋ ಇದ್ದಾಕ್ಷಣಕ್ಕೆ ಅದು ಸಾಕ್ಷಿ ಆಗ್ಬಿಡಲ್ಲ ಕೋರ್ಟಲ್ಲಿ. ಅದನ್ನ FSL ರೀತಿಯ ಪ್ರೂವ್ ಮಾಡಬೇಕಾಗತ್ತೆ, ವಿಧಿವಿಜ್ಞಾನ ರೀತಿಯ ಪ್ರೂವ್ ಮಾಡಬೇಕಾಗತ್ತೆ. ಅದರಲ್ಲಿರೋದು ಅದೇ ವ್ಯಕ್ತಿಯೇ, ಅದನ್ನು ಮಾರ್ಕ್ ಮಾಡಿಲ್ಲ ಅಂತ ತಜ್ಞರಿಂದ ಪ್ರೂವ್ ಮಾಡಬೇಕಾಗತ್ತೆ. ಅದು ಅಷ್ಟು ಸುಲಭ ಇಲ್ಲ. ಹೇಗೆ ಸಾಧ್ಯ ಆಯಿತು ಇದೆಲ್ಲವೂ ಕೂಡ? ಜೊತೆಗೆ ಅದರ ಮೇಲೆ ಆ ಫೋಟೋ ವಿಡಿಯೋಗಳ ಆಧಾರದ ಮೇಲೆ ಇನ್ನಷ್ಟು ಸಾಕ್ಷ್ಯ ಸಂಗ್ರಹವನ್ನು ಮಾಡಲಾಯಿತು. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಮಾಜಿ ಸಂಸದನ ಪಾತ್ರವನ್ನ ಈ ಕೇಸ್ನಲ್ಲಿ ಸಾಬೀತುಪಡಿಸಿದ್ದು ಹೇಗೆ? ವಿದೇಶದಿಂದ ಬಂದಿದ್ದಂತಹ ಒಂದು ತಂತ್ರಜ್ಞಾನ ಇದಕ್ಕೆ ನೆರವಾಯ್ತಾ?